ನಾನು ಚಾಮರಾಜಪೇಟೆ ನಿವಾಸಿ, ಇಲ್ಲಿ ಸುಮಾರು 30 ವರ್ಷದಿಂದ ಬರ್ತಾ ಇದ್ದೇನೆ. ಫಸ್ಟು ಬೆಂಗಳೂರು ಸಿಟಿ ಬಗ್ಗೆ ಒಂದೆರಡು ಮಾತು ಹೇಳಿ ಲಾಲ್ ಬಾಗ್ ಬರ್ತೇನೆ. ಸರ್, ನೀವು 2 ವರ್ಷದಿಂದ ಬೆಂಗಳೂರು ಸಿಟಿ ಮಂತ್ರಿ ಆಗಿದ್ದೀರಿ, ಇನ್ಚಾರ್ಜ್ ಆಗಿದ್ದೀರಿ. ನಾವು ಭಾಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ ತಮ್ಮಿಂದ. ತಾವು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀರಿ, ಆದರೆ ಬಹುಶಃ ಅದು ಫಲ ಇನ್ನೂ ಕೊಟ್ಟಿಲ್ಲ ಅನಿಸುತ್ತೆ. 2 ಮೇಜರ್ ಇಶ್ಯೂಸ್ ಬೆಂಗಳೂರಿನ ಬಗ್ಗೆ ಅಂದರೆ ರೋಡ್ಸ್ ಆ್ಯಂಡ್ ಗಾರ್ಬೇಜ್. ಐ ಥಿಂಕ್ ಇದನ್ನು ಸಾಲ್ವ್ ಮಾಡೋಕ್ಕಾಗಿಲ್ಲ. ಅಫ್ಕೋರ್ಸ್ ಇದೊಂದು 15-20 ವರ್ಷದಿಂದ ಇರ್ತಕ್ಕಂಥ ಸಮಸ್ಯೆ, ಬಟ್ ಇನ್ನೂ ಉಲ್ಬಣ ಆಗಿದೆ. ಇನ್ನೂ ಎಷ್ಟು ಜಾಸ್ತಿ ಆಗಿದೆ ಅಂದರೆ ಐ ಡೋಂಟ್ ನೋ ವೈ ದಿ ಕ್ವಾಲಿಟಿ ಆಫ್ ರೋಡ್ಸ್ ಕೆನಾಟ್ ಬಿ ಇಂಪ್ರೂವ್. ಬರೀ ಕಾಂಕ್ರೀಟಿಂಗಿಂದ ಸಾಧ್ಯ ಇಲ್ಲ, ಎಲ್ಲ ರೋಡು ಕಾಂಕ್ರೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆನೂ ಟಾರ್ ಮಾಡ್ತಾ ಇದ್ರು. ವಿ ಆಲ್ಸೋ ನೋ ದಟ್ ಇನ್ ಪ್ಲೇಸಸ್ ಲೈಕ್ ಕೇರಳ ಆರ್ ಮಧ್ಯಪ್ರದೇಶ್, ರಾಜಸ್ಥಾನ, ಟ್ರಾವೆಲ್ ಅರೌಂಡ್ ದಿ ಕಂಟ್ರಿ, ದೇರ್ ಆರ್ ಟಾರ್ ರೋಡ್ಸ್, ಗುಡ್ ಟಾರ್ ರೋಡ್ಸ್. Please ensure that the tar roads quality is improved at whatever the cost, because they should last at least 5-6 years. Now it doesn't last even for 3 months, 4 months. So obviously there is so much of corruption, there is so much of no quality control. One thing. Secondly, about garbage. I tell you, Bangalore city was so beautiful, so clean and all that. ಈಗ ಬಂದವರೆಲ್ಲ ಹೇಳ್ತಾರೆ, ಏನ್ರಿ ಬೆಂಗಳೂರು ಸಿಟಿ ಹೀಗಿದೆ ಅಂತ ಹೇಳಿ. ಜನ ಹಿಂಗೆ ಬಿಸಾಕ್ಬಿಟ್ಟು ಹೋದ್ರು ಕೂಡ ನಥಿಂಗ್ ಹ್ಯಾಪನ್ಸ್. ಐ ಮೀನ್, ಸ್ಟಾರ್ಟ್ ಪನಿಷಿಂಗ್ ದೆಮ್. ಯಾರೋ ಒಬ್ಬರು ಹಿಡಿದ ತಕ್ಷಣ ಅಲ್ಲಿ ಸ್ಪಾಟಲ್ಲಿ 1000 ರೂಪೀಸ್ ಹಾಕಿ ಸರ್. ಆಮೇಲೆ ಮನೆಯಿಂದ ತೊಗೊಂಬಂದು ಇಲ್ಲ ಆಚೆ ಇಟ್ಬಿಡ್ತಾರೆ. ಸೊ ಗಾರ್ಬೇಜ್ ಸಮಥಿಂಗ್ ಹ್ಯಾಸ್ ಟು ಬಿ ಡನ್. ಅಫ್ಕೋರ್ಸ್ ದೇರ್ ಆರ್ ಸೋ ಮೆನಿ ಸೈಂಟಿಫಿಕ್ ದಿಸ್ ಥಿಂಗ್ ಅವೈಲಬಲ್. ನಾವು ಅದನ್ನು ಎಲೆಕ್ಟ್ರಿಸಿಟಿ ಮಾಡೋ ಇದ್ದಿದೆ, ಅದನ್ನು ಜಾಸ್ತಿ ಮಾಡಿ ಇಟ್ ಇಸ್ ಪಾಸಿಬಲ್ ಟು ರಿಡ್ಯೂಸ್ ದ ಎಂಟೈರ್ ಥಿಂಗ್ ಇನ್ ಅದರ್ ಕಪಲ್ ಆಫ್ ಇಯರ್ಸ್ ಇಫ್ ಯು ಮೇಕ್ ಅಪ್ ಯುವರ್ ಮೈಂಡ್. ಐ ಥಿಂಕ್ ದೀಸ್ ಟು ಹ್ಯಾಸ್ ಟು ಬಿ ಟ್ಯಾಕಲ್ಡ್ ಆನ್ ಅ ವಾರ್ ಫೂಟಿಂಗ್, ಆ್ಯಂಡ್ ಐ ಆಮ್ ಶೂರ್ once you become the chief minister, which I hope you will, so naturally you will take up these issues very clearly. ಆಮೇಲೆ ಈಗಾಗಲೇ ಕೆಲವರು ಹೇಳಿದ್ದಾರೆ ಅಬೌಟ್ ದಿ ಟನಲಿಂಗ್ ಪ್ರಾಜೆಕ್ಟ್ ಅಲ್ಲಿ. ನನಗೂ ಗೊತ್ತಿದ್ದಂಗೆ ಲಾಲ್ ಬಾಗ್ ಕೂಡ ಬಂದಿದೆ. ಸುಮಾರು 6 ಎಕರೆಯಷ್ಟು ಜಾಗವನ್ನು ಲಾಲ್ ಬಾಗು ತಗೊಳ್ತಾರೆ ಅಂತ ಹೇಳಿ. ನನ್ನ ಒಂದು ಕಳಕಳಿ ಏನಂದ್ರೆ, ಇದು 1760s ಹೈದರಾಲಿ ಅವರು ಮಾಡಿದ್ದು. ನಂತರ ಟಿಪ್ಪು ಸುಲ್ತಾನ್ ಕೂಡ ಇಂಪ್ರೂವ್ ಮಾಡಿದ್ದಾರೆ, ಮಹಾರಾಜರು ಮಾಡಿದ್ದಾರೆ. ಇಲ್ಲಿ ಮರಿಗೌಡರು ಇದನ್ನು ಮಾಡಿದ್ರು. ಮತ್ತು ಕ್ರಮ್ಲಿಗಲ್ ಅಂತ ಒಬ್ಬ ಇಂಗ್ಲೆಂಡ್ನವನು ಬಂದವರು 20 ವರ್ಷ ಇದನ್ನು ಡೆವಲಪ್ ಮಾಡಿದ್ದಾರೆ. So this is a heritage place. Please make sure that it is not spoiled. Of course, I was talking to your technical director, Dr. Prahlad. He told me that 1.5 acres ಮಾತ್ರ ಹೋಗುತ್ತೆ, ಇನ್ನು 4.5 ಎಕರೆ ವಾಪಸ್ ಕೊಡ್ತಾ ಇದೀವಿ ಲಾಲ್ ಬಾಗ್ ಅಂತೇಳಿ. That is a good thing that 4.5 acres is going to come back. But please ensure that there is no disturbance to the ಲಾಲ್ ಬಾಗ್. ಆ್ಯಂಡ್ ಈ ಒಂದು ದೊಡ್ಡ ವಾಲ್ ಏನಿದೆ ಅದನ್ನು ಹಾಗೆ ಮೇಂಟೈನ್ ಮಾಡಿ. ಇದು ಏನು ಲಾಲ್ ಬಾಗ್ ಆಗಬೇಕಲ್ಲ, ಆಮೇಲೆ ವಿಧಾನಸೌಧ ಎಲ್ಲ ಏನಾಗಬೇಕಾಗಿಲ್ಲ. ಆಸ್ ಇಟ್ ಈಸ್, ಇಟ್ ಹ್ಯಾಸ್ ಟು ಬಿ ಸೆಕ್ಯೂರ್. ಇಟ್ ಶುಡ್ ಬಿ ಲೈಕ್ ದಿಸ್. ದೇರ್ ಆರ್ ಸಮ್ ಮೋರ್ ಸ್ಮಾಲ್ ಇಶ್ಯೂಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ which I think the officials are capable of doing, and they will do an excellent job. I must congratulate them for keeping Lal Bagh in a very good way.